ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಭೈರತಿ ಬಸವರಾಜ್ ವಿರುದ್ಧ ಈಗ ಫೈನಲಿ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಲುಕೌಟ್ ನೋಟಿಸ್ ಜಾರಿ ಮಾಡಿದೆ ಸಿಐಡಿ ಎಸ್ಐಟಿ ಕಡೆ. ಈ ಪ್ರಕರಣದ 5ನೇ ಆರೋಪಿ ಭೈರತಿ ಬಸವರಾಜ್. ಲುಕೌಟ್ ನೋಟಿಸ್ ಜಾರಿಯಾಗಿದೆ ಸಿಐಡಿ ಎಸ್ಐಟಿ ಕಡೆಗೆ. ನಿರೀಕ್ಷಣಾ ಜಾಮೀನು ಅರ್ಜಿ ಒಂದು ಕಡೆ ವಜಾ ಆಯಿತು. ಅವತ್ತಿನಿಂದ ಅಬ್ಸ್ಕ್ಯಾಂಡ್ ಆಗಿರುವಂತದ್ದು ಶಾಸಕ ಭೈರತಿ ಬಸವರಾಜ್. ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಕಳೆದ 4 ದಿನಗಳಿಂದ ಭೈರತಿ ಬಸವರಾಜ್ಗಾಗಿ ತೀವ್ರ ಹುಡುಕಾಟ ನಡೀತಾ ಇದೆ. ಅನೇಕ ತಂಡಗಳನ್ನ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಹುಡುಕಾಡ್ತಾ ಇದ್ದಾರೆ. ಗೋವಾ, ಮಹಾರಾಷ್ಟ್ರ ಭಾಗದಲ್ಲಿ ತೀವ್ರ ಹುಡುಕಾಟ ನಡೆಸ್ತಾ ಇರೋದು. ಅವರ ಲಾಸ್ಟ್ ಲೊಕೇಶನ್ ಪುಣೆಯಲ್ಲಿ ಸಿಕ್ಕಿತ್ತು. ಪುಣೆಯಲ್ಲಿ ಕೊನೆಯದಾಗಿ ಭೈರತಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದಾದ್ಮೇಲೆ ಗೋವಾ ಕಡೆಗೆ ಅವರು ಹೋಗಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ಅದಾದ್ಮೇಲೆ ಈಗ ಭೈರತಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಸಿಐಡಿ ಅಧಿಕಾರಿಗಳಿಗೆ. ಹಾಗಾಗಿ 4 ದಿನಗಳಿಂದ ತೀವ್ರವಾದಂತಹ ಶೋಧ ಕಾರ್ಯಾಚರಣೆ ನಡೆಸಿದ ನಂತರದಲ್ಲೂ ಕೂಡ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನುವಂತಹ ಸುಳಿವುಗಳು ಸಿಗ್ತಾ ಇಲ್ಲ. ಒಂದಿಷ್ಟು ಮಾಹಿತಿಗಳನ್ನ ಬಿಟ್ರೆ, ಬಟ್ ಅದ್ಯಾವುದು ಕೂಡ ಯೂಸ್ಫುಲ್ ಆಗುವಂತಹ ಮಾಹಿತಿಗಳು ಕೂಡ ಅಲ್ಲ. ಅವರ ಮೊಬೈಲ್ ಲೊಕೇಶನ್ ಲಾಸ್ಟ್ ಟ್ರೇಸ್ ಆಗಿರುವಂಥದ್ದು ಪುಣೆಯಲ್ಲಿ. ಅದಾದ್ಮೇಲೆ ಎಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಇಲ್ವೇ ಇಲ್ಲ. ಅವರು ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು, ಅದು ವಜಾ ಆಯಿತು. ಅದಾದ್ಮೇಲೆ 4 ದಿನಗಳಿಂದ ಅವರನ್ನು ಯಾವಾಗ ಬೇಕಾದರೂ ಬಂಧನ ಮಾಡುವಂಥ ಸಿಚುವೇಶನ್ ಇತ್ತು. ಅಂದರೆ ರಾಜ್ಯದ ಸಿಐಡಿ ಅಧಿಕಾರಿಗಳೇ 4 ದಿನಗಳಿಂದ ತೀವ್ರವಾದಂಥ ಹುಡುಕಾಟ ನಡೆಸಿದ್ರು ಕೂಡ ಅವರು ಇಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇಲ್ಲ. ಫೈನಲಿ ಈಗ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಇದರ ಅರ್ಥ ಅವ್ರು ಎಲ್ಲೇ ಸಿಕ್ಕರೂ ಕೂಡ, ಯಾವುದೇ ರಾಜ್ಯದಲ್ಲೂ ಸಿಕ್ಕರೂ ಕೂಡ ಅಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಕಳೆದ 4 ದಿನಗಳಿಂದ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ. ಇಂಥದ್ದೊಂದು ಸಿಚುವೇಶನ್ ಅನ್ನ ಶಾಸಕ ಭೈರತಿ ಅವರೇ ತಂದುಕೊಂಡಿರುವಂಥದ್ದು ಕೂಡ ನಿಜಾನೇ, ಒಪ್ಕೊಳ್ಬೇಕಾದಂಥದ್ದು. ಯಾಕಂದ್ರೆ ಮೊದಲ ದಿನಾನೇ ಬಂದು ಅವರು ವಿಚಾರಣೆ ಎದುರಿಸಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಮತ್ತೊಂದು ಕಡೆ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಪುಣೆಯಲ್ಲಿ ಅವರ ಲಾಸ್ಟ್ ಲೊಕೇಶನ್ ಟ್ರೇಸ್ ಆಗಿರುವಂಥದ್ದು, ಮತ್ತೊಂದು ಗೋವಾಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಲ್ಲಿ ಅರೆಸ್ಟ್ ಮಾಡಬಹುದು ಅಂತ ಸೂಚನೆ ಸಿಗ್ತಾ ಇದೆ. ಅರುಣ್, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಅಷ್ಟೇ ಕೇಳಿ ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರಿಗೆ 2 ಬಾರಿ ನೋಟಿಸ್ ಅನ್ನು ಕೂಡ ಅಷ್ಟೇ ಸರ್ವ್ ಮಾಡಿದ್ರು. ಆದರೆ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಅಷ್ಟೇ ಸಮರ್ಪಕವಾದಂತಹ ಉತ್ತರವನ್ನು ಸಿಐಡಿ ಅಧಿಕಾರಿಗಳ ಮುಂದೆ ಭೈರತಿ ಬಸವರಾಜ್ ಕೊಟ್ಟಿಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಸಿಐಡಿ ಅಧಿಕಾರಿಗಳ ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಅಷ್ಟೇ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಹೈಕೋರ್ಟ್ನ ಮೊರೆ ಕೂಡ ಹೋಗ್ತಾರೆ. ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಹಾಕುವಂತಾರೆ. ಆದರೆ ಹೈಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾ ಮಾಡುತ್ತೆ. ಯಾವಾಗ ಜಾಮೀನನ್ನು ವಜಾ ಮಾಡ್ತೋ ಇಮಿಡಿಯೇಟ್ ಆಗಿ ಸಿಐಡಿ ಅಧಿಕಾರಿಗಳು ಬಂಧನ ಮಾಡ್ತಾರೆ ಅಂತ ಒಂದು ಮುನ್ಸೂಚನೆಯಲ್ಲಿ ಭೈರತಿ ಬಸವರಾಜ್ ಅವರು ಬೆಳಗಾವಿಯ ಸೆಷನ್ನಿಂದನೇ ನಾಪತ್ತೆ ಆಗ್ತಾರೆ. ಬಳಿಕ ಅವರ ಕೊನೆಯ ಲೊಕೇಶನ್ ಪುಣೆಯಲ್ಲೂ ಕೂಡ ಪತ್ತೆ ಆಗುತ್ತೆ. ಕಳೆದ 4 ದಿನಗಳಿಂದಲೂ ಕೂಡ ಸಿಐಡಿ ಅಧಿಕಾರಿಗಳು ಪುಣೆ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ನಾಪತ್ತೆ ಆದರೂ ಕೂಡ ಅಷ್ಟೇ ನಿರೀಕ್ಷಣಾ ಜಾಮೀನನ್ನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ವಜಾ ಮಾಡಿತು. ಯಾವಾಗ ವಜಾ ಮಾಡ್ತೋ ಇಮಿಡಿಯೇಟ್ ಆಗಿ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬಹುದು ಅನ್ನೋಂಥ ಸೂಚನೆಯನ್ನು ಕೂಡ ಅಷ್ಟೇ ಖುದ್ದಾಗಿ ಕೋರ್ಟ್ ಕೂಡ ಅಷ್ಟೇ ಕೊಡುತ್ತೆ. ಈ ಬೆನ್ನಲ್ಲಿ ಇವತ್ತು ಸಂಜೆ ವೇಳೆಗೆ ಸಿಐಡಿ ಅಧಿಕಾರಿಗಳು ಲುಕೌಟ್ ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿ ಮಾಡಿರುವಂಥದ್ದು. ಕಾರಣ ಏನು ಅಂತಂದರೆ, ಹಿಂದೆ ಬಿಕ್ಲು ಶಿವ ಕೊಲೆಯಾದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ A1 ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ, ಆತನೂ ಕೂಡ ಅಷ್ಟೇ ವಿದೇಶಕ್ಕೆ ಪರಾರಿಯಾಗಿದ್ದ. ಆ ಒಂದು ನಿಟ್ಟಿನಲ್ಲಿ ಭೈರತಿ ಬಸವರಾಜ್ ಕೂಡ ಅಷ್ಟೇ ವಿದೇಶಕ್ಕೆ ಪರಾರಿಯಾಗಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರನೇ ಲುಕೌಟ್ ನೋಟಿಸನ್ನು ಕೂಡ ಈಗಾಗಲೇ ಜಾರಿ ಮಾಡಿರುವಂಥದ್ದು. ಯಾವುದೇ ಒಂದು ಲುಕೌಟ್ ನೋಟಿಸನ್ನು ಜಾರಿ ಮಾಡಬೇಕು ಅಂತಂದರೆ ಆ ಒಂದು ರಾಜ್ಯದ ಒಂದು ಮುಖ್ಯ ಸಂಸ್ಥೆಗಳು ಅದನ್ನು ಮುಂದಾಳತ್ವವನ್ನು ವಹಿಸಬೇಕು. ಅದರಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲುಕೌಟ್ ನೋಟಿಸನ್ನು ಹೊಡಿಸಬೇಕು ಅಂತಂದರೆ ಅದು ಖುದ್ದಾಗಿ ಒಂದು ಸಿಐಡಿಯಿಂದನೇ ಆಗಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತು ಪ್ರಕರಣ ಕೂಡ ಈಗಾಗಲೇ ಸಿಐಡಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥ ಒಂದು ನಿಟ್ಟಿನಲ್ಲಿ ಲುಕೌಟ್ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಜೊತೆಗೆ ಭಾರತ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳು ಕೂಡ ಈ ಒಂದು ಲುಕೌಟ್ ನೋಟಿಸ್ ಹೋಗುತ್ತೆ. ಒಂದು ವೇಳೆ ಏನಾದರೂ ಆತ ಯಾವುದಾದ್ರೂ ಒಂದು ರಾಜ್ಯದ ಒಂದು ಏರ್ಪೋರ್ಟ್ನಿಂದಾಗಿ ವಿದೇಶಕ್ಕೆ ಪ್ರಯಾಣ ಮಾಡಬಹುದು ಅಂತ ಮುನ್ಸೂಚನೆ ಇದ್ದರೂ ಕೂಡ ಅಷ್ಟೇ ಅಲ್ಲಿ ಇಮಿಗ್ರೇಷನಲ್ಲಿ ಆತನನ್ನು ಚೆಕ್ ಮಾಡ್ತಾರೆ, ಪಾಸ್ಪೋರ್ಟನ್ನು ಚೆಕ್ ಮಾಡ್ತಾರೆ. ಪಾಸ್ಪೋರ್ಟ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಆತನ ಮೇಲಿರುವಂಥ ಲುಕೌಟ್ ನೋಟಿಸನ್ನು ಕೂಡ ಅಷ್ಟೇ ಅಲ್ಲಿ ತೋರಿಸುತ್ತೆ. ಇಮಿಡಿಯೇಟಾಗಿ ಆತನೇ ಸಂಬಂಧಪಟ್ಟಂತಹ ಒಂದು ಪೊಲೀಸ್ ಇಲಾಖೆಗಾಗಿರ್ಬೋದು, ಸಂಬಂಧಪಟ್ಟಂಥ ಅಥಾರಿಟಿಗೋಸ್ಕರ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಇರುವಂಥದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿತ್ತು. ಜೊತೆಗೆ ಅದರಲ್ಲೂ A1 ಆರೋಪಿಯಾಗಿರುವಂಥ ಜಗ್ಗನ ಜೊತೆ
ನಿರಂತರವಾದ ಸಂಪರ್ಕ ಆಗಿರ್ಬೋದು ಅಥವಾ ಕೊಲೆ ಮಾಡುವಂತಕ್ಕೆ ಒಲಸಂಚು ರೂಪಿಸಿರುವಂಥದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ CID ಅಧಿಕಾರಿಗಳು ಸಂಗ್ರಹವನ್ನು ಮಾಡಿಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಸಮರ್ಪಕವಾದಂಥ ಉತ್ತರವನ್ನು ಭೈರತಿ ಬಸವರಾಜ್ ಅವರು CID ಮುಂದೆ ಕೊಡದ ಹಿನ್ನೆಲೆಯಲ್ಲಿ ಅವರು ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿತ್ತು. ಆದರೆ ಭೈರತಿ ಬಸವರಾಜ್ ಅವರು ಕೋರ್ಟ್ನ ಮೊರೆ ಹೋಗುವಂಥದ್ದು, ಜಾಮೀನಿಗೆ ಅಪ್ಲೈ ಮಾಡುವಂಥದ್ದು ಈ ಎಲ್ಲ ಬೆಳವಣಿಗೆಗಳಾದಂಥ ಕಾರಣಕ್ಕೋಸ್ಕರ CID ಅಧಿಕಾರಿಗಳು ಕೂಡ ಸುಮ್ಮನೆ ಆಗಿದ್ರು. ಆದರೆ ಒಂದು ಕಡೆ ಹೈಕೋರ್ಟ್ನಲ್ಲಿ ಹಾಕಿರುವಂಥ ಬೇಲ್ ರಿಜೆಕ್ಟ್ ಆಗುತ್ತೆ. ತದನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನಿರೀಕ್ಷಣಾ ಜಾಮೀನನ್ನು ಕೋರಿ ಹಾಕಿರುವಂಥ ಅರ್ಜಿ ಕೂಡ ರಿಜೆಕ್ಟ್ ಆಗುತ್ತೆ. ಈಗ ಬೇರೆ ಯಾವುದೇ ರೀತಿಯಂಥ ಮಾರ್ಗ ಇಲ್ಲ. ಭೈರತಿ ಬಸವರಾಜ್ ಖುದ್ದಾಗಿ ಆತನೇ ವಿಚಾರಣೆಗೆ ಹಾಜರಾಗಬೇಕು, ಇಲ್ಲ ಬಂದು ಸರೆಂಡರ್ ಆಗಬೇಕಾಗಿರುತ್ತೆ. ಇಲ್ಲ ಅಂದಂಥ ವೇಳೆಯಲ್ಲಿ ಆತ ಎಲ್ಲೇ ಇದ್ದರೂ ಕೂಡ ಅಷ್ಟೇ ಬಂಧನ ಮಾಡಿ ವಿಚಾರಣೆ ಮಾಡುವಂಥ ಒಂದು ಅಧಿಕಾರಿ ಈಗ ಸದ್ಯಕ್ಕೆ CID ಇರುವಂಥದ್ದು. ಸದ್ಯಕ್ಕೆ ಮಹಾರಾಷ್ಟ್ರ, ಪುಣೆ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲೂ ಕೂಡ ತೀವ್ರ ಹುಡುಕಾಟವನ್ನು ಮಾಡ್ತಿದ್ದು, ಎಲ್ಲಿಯೇ ಸಿಕ್ಕಿದ್ರೂ ಕೂಡ ಅಷ್ಟೇ ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ CID ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಹಾರುಣ್, ಓಕೆ ಮಂಜು, ಹೋಲ್ಡ್ ಆನ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ.